Hello everybody, welcome to Samarth Bharat YouTube channel. ಹಾಗೂ ಇವತ್ತಿನ ಸೆಷನ್ ಬೇಸಿಕಲಿ MCQs ಆನ್ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್. ಅಂದರೆ ಬೇರೆ ಬೇರೆ ಪ್ರಶಸ್ತಿಗಳು, ಅದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇರ್ಬೋದು, ರಾಷ್ಟ್ರೀಯ ಪ್ರಶಸ್ತಿ ಇರ್ಬೋದು, ಯಾವ ರೀತಿಯಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಒಂದು ಹಿನ್ನೆಲೆಯಲ್ಲಿ ಅದನ್ನು ಕೇಳ್ತಾರೆ ಅಂತ ಹೇಳುವಂತ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಇವತ್ತು ಸೆಷನ್ ಅನ್ನು ಹಾಕೊಂಡಿದ್ದೇವೆ. ಸೊ ಅವಾರ್ಡ್ಸ್ ನ ಬಗ್ಗೆ ಪ್ರಶ್ನೆಗಳು ಅಂತ ಹೇಳುವಾಗ ನಾವು ಅನ್ಕೊಳ್ತೇವೆ, ಇಟ್ ಈಸ್ ಅ ಈಸಿ ಗೇಮ್ ಅಂತ, ಅಂದ್ರೆ ಈಸಿಯಾಗಿ ನಾವು ಅದನ್ನು ಆರಿಸ್ಕೊಳ್ಬಹುದು ಅಂತ ಹೇಳಿ. ಇಲ್ಲ, ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಅದರಲ್ಲೂ ಕೂಡ ಎಲಿಮಿನೇಷನ್ ಅನ್ನು ತುಂಬಾನೇ ಹೈಯೆಸ್ಟ್ ರೇಟ್ ಅಲ್ಲಿ ಮಾಡ್ಕೊಳ್ಳುವಾಗ ದೇ ವಿಲ್ ಫ್ರೇಮ್ ಕ್ವೆಶ್ಚನ್ಸ್ ಇನ್ ಸಚ್ ವೇ ದಟ್ ಮೆನಿ ಆಫ್ ಯು ಗೆಟ್ ಎಲಿಮಿನೇಟೆಡ್. ಸೊ ಹಾಗಿದ್ರೆ ಇಂಥ ಪ್ರಶ್ನೆಗಳಲ್ಲಿ ಆದಷ್ಟು ನಾವು ಸರಿಯಾಗಿ ಉತ್ತರಿಸಬೇಕು ಅಂತ ಹೇಳಿದ್ರೆ ಕೆಲವೆಲ್ಲ ಬೇಸಿಕ್ ಆಗಿರುವಂತಹ ಒಂದು ಫ್ರೇಮ್ ವರ್ಕ್ ಅನ್ನು ನಾವು ಇಟ್ಕೊಳ್ಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಅವಾರ್ಡಿಗೆ ರಿಲೇಟೆಡ್ ಆಗಿರುವಂತಹ ಹಿಸ್ಟ್ರಿ ಮತ್ತು ಬ್ಯಾಕ್ಗ್ರೌಂಡ್ ಅನ್ನು ನಾವು ಸರಿಯಾಗಿ ಅರ್ಥಕೊಂಡಿರ್ಬೇಕು. ಅಂದ್ರೆ ಯಾವಾಗ ಅದು ಇನ್ಸ್ಟಿಟ್ಯೂಟ್ ಆಗಿತ್ತು, ಯಾರ ಮೆಮರಿಗೋಸ್ಕರ ಅದು ಇನ್ಸ್ಟಿಟ್ಯೂಟ್ ಮಾಡಿದ್ರು, ಅದರ ಉದ್ದೇಶ ಏನು, ಅದರ ಪರ್ಪಸ್ ಏನು. ಸೊ ದಟ್ ಶುಡ್ ಬಿ. ಮತ್ತು ಕೆಲವು ಅವಾರ್ಡ್ಸ್ಗಳಿಗೆ ಫೌಂಡರ್ಸ್ಗಳಿರ್ತಾರೆ, ಸ್ಪಾನ್ಸರ್ಸ್ಗಳಿರ್ತಾರೆ, ಕೆಲವು ಸಲ ಇನ್ಸ್ಟಿಟ್ಯೂಷನಲ್ ಇದರಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಸೊ ಎಲ್ಲ ಹಿನ್ನೆಲೆಯನ್ನು ಒಬ್ಬ ಸ್ಟೂಡೆಂಟ್ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೆಕೆಂಡ್ ಪಾರ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ಆ ಅವಾರ್ಡ್ಗಿರುವಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಏನು, ಸೂಕ್ತ ರೀತಿಯ ಆಯ್ಕೆಗೆ ಸಂಬಂಧಿಸಿದ ಸೂಕ್ತ ರೀತಿಯ ಮಾನದಂಡಗಳು ಯಾವುವು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೂ ಆ ಪ್ರಶಸ್ತಿಗಳು, ಅದು ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರೀಯ ಮಟ್ಟದ, ಕೆಲವೊಮ್ಮೆ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ಗಳಿರ್ತದೆ. ಫಾರ್ ಎಕ್ಸಾಂಪಲ್ ನಮ್ಮ ಪದ್ಮ ಅವಾರ್ಡ್ಸ್ಗಳಲ್ಲೂ ಕೂಡ ಅದರಲ್ಲಿ ಬೇರೆ ಬೇರೆ ರೀತಿಯ ಕ್ಯಾಟಗರೀಸ್ಗಳಿದೆ, ಹೌದಾ ಅಲ್ವಾ? ಸೊ ಹಾಗಾಗಿ, ಅಥವಾ ಶೌರ್ಯ ಪ್ರಶಸ್ತಿಗಳಲ್ಲೂ ಬೇರೆ ಬೇರೆ ರೀತಿಯ ಕ್ಯಾಟಗರೀಸ್ ಇದೆ. ಸೊ ಆ ಕ್ಯಾಟಗರಿಗಳನ್ನು ಕೂಡ ಅದಕ್ಕೆ ಯಾರ್ಯಾರು ಭಾಜನರಾಗಬಹುದು. ಸೊ ಆ ಕ್ರೈಟೀರಿಯಾ ಮತ್ತು ಮಾನದಂಡಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೂ ಮೂರನೇ ಹಂತದಲ್ಲಿ ಅದರ ಸಿಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ, ನಾಮಿನೇಷನ್ ಮೂಲಕವಾ, ಆಯ್ಕೆಯ ಮೂಲಕವಾ. ಸೊ ಈ ಹಿನ್ನೆಲೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅದರ ಪ್ರಮುಖ ಅಂದ್ರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅದರ ರೆಸಿಪಿಯೆಂಟ್ಸ್ಗಳು ಯಾರು, ಆ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ. ಮತ್ತು ಕೆಲವು ಪ್ರಶಸ್ತಿಗಳನ್ನು 2 ವರ್ಷಕ್ಕೊಂದ್ಸಲ ಕೊಡುತ್ತಾರೆ, ಕೆಲವು ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ಕೊಡ್ತಾರೆ. ಹಾಗೂ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವಂತ ಕೆಲ ದಿನಗಳು, ವಿಶಿಷ್ಟವಾದಂತ ದಿನಗಳು ಕೂಡ ಇರುತ್ತೆ, ಹೌದಾ ಅಲ್ವಾ? ಸೊ ಹಾಗಾಗಿ ಈ ವಿಶೇಷ ದಿನಗಳ ಬಗ್ಗೆ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಅರಿವಿರಬೇಕು. ಫಾರ್ ಎಕ್ಸಾಂಪಲ್, ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಅಂತ ಹೇಳಿದ್ರೆ ಇದನ್ನು ನಮ್ಮ ಟೀಚರ್ಸ್ ಡೇ ದಿವಸ ನಾವು ನಮ್ಮ ಭಾರತದಲ್ಲಿ ಅದನ್ನು ಕೊಡುವಂಥದ್ದು. ಎಷ್ಟು ಮಂದಿಗೆ ಅದನ್ನು ಕೊಡ್ತಾರೆ. ಸೊ ಇದನ್ನು ಕೂಡ ನಾವು ಕರೆಕ್ಟ್ ಆಗಿ, ಅಂದ್ರೆ ಒಂದು ಪ್ರಶಸ್ತಿಯ ಬಗ್ಗೆ ಫುಲ್ ರೌಂಡ್ 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಇವತ್ತಿನ ಸೆಷನ್ ಅಲ್ಲಿ ಹಾಗಿದ್ರೆ ಯಾವಂತಹ ಪ್ರಶಸ್ತಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ? ಆಫ್ ಕೋರ್ಸ್, ಆಸ್ ಯು ಆಲ್ ನೋ, ನ್ಯಾಷನಲ್ ಟೀಚರ್ಸ್ ಡೇ, ಹಾಗೆಯೇ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಂತ ಹೇಳುವಂತ ಒಂದು ಪ್ರಶಸ್ತಿಯ ಬಗ್ಗೆ, ಹಾಗೆಯೇ ಬ್ರೇಕ್ ಥ್ರೂ ಪ್ರೈಸ್ ಅಂತ ಹೇಳುವಂತ ಒಂದು ಪ್ರೈಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಪ್ರೈಸ್. ಸೊ ಇದನ್ನು ಏನೆಂದು ಕರೀತಾರೆ, ಯಾವ ಹಿನ್ನೆಲೆಯಲ್ಲಿ ಕೊಡ್ತಾರೆ. ಹಾಗೆಯೇ ವಿ ಆಲ್ಸೋ ಹ್ಯಾವ್ ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಪ್ರೈಸ್ ಅಂತ ಹೇಳುವಂತ ಈ ಒಂದು ವಿಶಿಷ್ಟ ಪ್ರಶಸ್ತಿ ಕೂಡ ಇದೆ. ಸೊ ಹೀಗೆ ಈ ಪ್ರಶಸ್ತಿಗಳ ಬಗ್ಗೆ ಇಂಥ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ನಾವು ಫ್ರೇಮ್ ಮಾಡಿದ್ದೇವೆ. ಸೊ ಹಾಗಾಗಿ ಎಂಟೈರ್ ವಿಡಿಯೋವನ್ನು ವಾಚ್ ಮಾಡಿ. ಹಾಗೆಯೇ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪ್ರತಿ ದಿನಕ್ಕೆ ಸಂಬಂಧಿಸಿದ ಹಾಗೆ ಎವ್ರಿ ಡೇ ಕ್ವೆಶ್ಚನ್ ಅಂತ ಹೇಳುವಂತ ಒಂದು ಟೈಟಲ್ ಅಲ್ಲಿ ನಾವು ಪ್ರಶ್ನೆಗಳನ್ನು ಹಾಕ್ತಾ ಇರ್ತೇವೆ. ಅದು ನಾವು ಪ್ರಸಾರ ಮಾಡುವಂತ ವಿಡಿಯೋಸ್ಗೂ ಕೂಡ ಕೋರಿಲೇಟ್ ಆಗಿರ್ತದೆ ಅದರ ಹಿನ್ನೆಲೆಯಿಂದ. ಸೊ ಹಾಗಾಗಿ ಎಲ್ಲೋ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗುವಾಗ ಅಲ್ಲಿ ಎಲ್ಲೋ ಕನೆಕ್ಟಿವಿಟಿ ಸಿಗ್ತದೆ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ನಾವು ಈ ವಿಡಿಯೋಸ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಸೊ ಕೈಂಡ್ಲಿ ಡೂ ವಾಚ್ ದಿ ಎಂಟೈರ್ ವಿಡಿಯೋ. 27ಕ್ಕೆ ಏನು ನಮ್ಮ KPSC ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಹೆಚ್ಚಿನ ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ರೆಡಿ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ಪ್ರಿಪೇರ್ ವೆಲ್, ಆರಾಮ್ಸೆ ಒಳ್ಳೆ ಖುಷಿಯಾಗಿ ಎಕ್ಸಾಮ್ಸ್ ಅನ್ನು ಫೇಸ್ ಮಾಡಿ ಅಂತ ಹೇಳ್ತಾ, ಬೆಸ್ಟ್ ಆಫ್ ಲಕ್ ಮುಂಚಿತವಾಗಿ ತಿಳಿಸ್ತಾ, ವಾಚ್ ದ ವಿಡಿಯೋ. Hello students, welcome to this session on MCQs on awards, and we shall start the session. So before we start, I think so ಅಂದ್ರೆ ಕಳೆದ ದಿನಗಳಿಂದ ನಾವು ಪ್ರತಿದಿನ ಒಂದೊಂದು ಕ್ವೆಶ್ಚನ್ಸ್ ಗಳನ್ನು ಹಾಕ್ತಾ ಇದ್ದೇವೆ. ಸೊ ಅದರ ಬಗ್ಗೆ, ಅಂದ್ರೆ ಈ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳೇ ಇವು. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡುವ. ಸರಿಸುಮಾರು ಇದಕ್ಕೆ ಈ ಪ್ರಶ್ನೆಗೆ ನೋಡಿ, ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡ್ತಾರೆ? ಸೊ 65 ಸ್ಟೂಡೆಂಟ್ಸ್ಗಳು ಅದಕ್ಕೆ ವೋಟ್ ಹಾಕಿದ್ರೆ ಇದಕ್ಕೆ ಸರಿ ಉತ್ತರ ಡೆಫಿನೆಟ್ಲಿ ಇಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೆಚ್ಚಿನವರು ಇದಕ್ಕೆ ಸರಿ ಉತ್ತರ ಕೊಟ್ಟಿದ್ದಾರೆ. ಹಾಗೇನೆ ಎರಡನೇ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ಸಾಮಾನ್ಯವಾಗಿ ಎಷ್ಟು ಶಿಕ್ಷಕರನ್ನು ಆಯ್ಕೆ ಮಾಡಲಾಗ್ತದೆ? ದ ಆನ್ಸರ್ ಇಸ್ 50, ಅಂದ್ರೆ ಹೆಚ್ಚಿನವರು ಇದಕ್ಕೆ ಸರಿ ಉತ್ತರ ಕೊಟ್ಟಿದ್ದಾರೆ. ಹಾಗೇನೆ ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಪ್ರೈಸ್ ಇಸ್ ಆಫನ್ ರೆಫರ್ಡ್ ಟು ಆಸ್
ಏನು ಇದಕ್ಕೆ ಇನ್ನೊಂದು ಹೆಸರು, ಪರ್ಯಾಯ ಹೆಸರು, ಇದಕ್ಕೆ ಗ್ರೀನ್ ನೋಬೆಲ್ ಪ್ರೈಸ್ ಅಂತ ಕೂಡ ಕರೀತಾರೆ, ಅಥವಾ ಗ್ರೀನ್ ನೋಬೆಲ್ ಅವಾರ್ಡ್ ಅಂತ ಕೂಡ ಕರೀತಾರೆ. ಹಾಗೂ ಇನ್ನೊಂದು ಹೆಸರು ನೋಬೆಲ್ ಪ್ರೈಸ್ ಫಾರ್ ಎನ್ವೈರನ್ಮೆಂಟಲ್ ಆಕ್ಟಿವಿಸಮ್. ಅರ್ಥ ಆಯ್ತಲ್ಲ, ಪರಿಸರ ಕ್ರಿಯಾಶೀಲತೆಗಾಗಿ ನೋಬೆಲ್ ಪ್ರಶಸ್ತಿ ಅಂತ ಹೇಳುವಂತ ಆ ಹೆಸರಿನಲ್ಲಿ. ಸೊ ಇದನ್ನು ಹೆಚ್ಚಿನವರು ತಪ್ಪು ಉತ್ತರ ಕೊಟ್ಟಿದ್ದೀರಿ. 47% ಆಫ್ ದ ಸ್ಟೂಡೆಂಟ್, 72 ವೋಟ್ಸ್ ಅಲ್ಲಿ ನೀವು ನೋಡಿದ್ರೆ ಹೆಚ್ಚಿನವರು ಇದಕ್ಕೆ ರಾಂಗ್ ಉತ್ತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೀವು ನೋಟ್ ಮಾಡಬೇಕು. ಅರ್ಥ ಆಯ್ತಲ್ಲ, ಇದಕ್ಕೆ ಇನ್ನೊಂದು ಹೆಸರು ಗ್ರೀನ್ ನೋಬೆಲ್ ಅವಾರ್ಡ್ ಅಥವಾ ನೋಬೆಲ್ ಪ್ರೈಸ್ ಫಾರ್ ಎನ್ವೈರನ್ಮೆಂಟಲ್ ಆಕ್ಟಿವಿಸಮ್. ಹಾಗೆಯೇ ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ದ ವರ್ಕ್ ರೆಕಗ್ನೈಸ್ಡ್ ಬೈ ದ ಗೋಲ್ಡ್ಮ್ಯಾನ್ ಎನ್ವೈರನ್ಮೆಂಟಲ್ ಪ್ರೈಸ್. ಸೊ ಈ ಒಂದು ಪ್ರೈಸ್ ಅಥವಾ ಅವಾರ್ಡ್ ನ ಪ್ರಾಥಮಿಕ ಮಾನದಂಡ ಯಾವುದು? ಸೊ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ 55 ವೋಟ್ಗಳಲ್ಲಿ ಹೆಚ್ಚಿನವರು ಕರೆಕ್ಟ್ ಉತ್ತರವನ್ನೇ ಕೊಟ್ಟಿದ್ದೀರಿ. ಇಟ್ ಈಸ್ ಗ್ರಾಸ್ ರೂಟ್ಸ್ ಎನ್ವೈರನ್ಮೆಂಟಲ್ ಆಕ್ಟಿವಿಸಮ್. ಅಂದ್ರೆ ತಳಹಂತದಲ್ಲಿ ಯಾರು ಪರಿಸರಕ್ಕೆ ಸಂಬಂಧಿಸಿದ ಕ್ರಿಯಾಶೀಲತೆ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುವಂಥದ್ದು. ಹಾಗೆಯೇ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾಟಗರೀಸ್ ಡಸ್ ನಾಟ್ ಕರೆಂಟ್ಲಿ ಹ್ಯಾವ್ ಅ ಬ್ರೇಕ್ ಥ್ರೂ ಪ್ರೈಸ್. ಸೊ ಇದಕ್ಕೆ ಸರಿ ಉತ್ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದನ್ನು ಕೂಡ ಮ್ಯಾಕ್ಸಿಮಮ್ ಹೆಚ್ಚಿನವರು ಕರೆಕ್ಟ್ ಆಗಿ ಉತ್ತರಿಸಿದ್ದಾರೆ. ಸೊ ಇದರೆಲ್ಲದರ ಬಗ್ಗೆ ಕ್ವೆಶನ್ಸ್ ಈಗ ನಾವು ಕರೆಂಟ್ ಆಗಿ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಸೊ ಹಾಗೆ ಇನ್ನಷ್ಟು ನಿಮ್ಗೆ ಬಲವಾಗಿ ಈ ಮಾಹಿತಿಗಳು ನಿಮ್ಗೆ ನೆನ್ಪಿಡ್ಲಿಕ್ಕೆ ಸಹಾಯ ಆಗುತ್ತೆ. ಇದು ಇವತ್ತಿನ ಪ್ರಶ್ನೆ. So consider the following statements about National Teachers Award. So 3 statements ಗಳಿವೆ. The awards are given by the Prime Minister of India on 5th September. ಎರಡನೇದು, the awards include a silver medal, a certificate and a cash prize of rupees 5 lakhs. Third, Teachers Day is observed every year on 5th September in honor of Dr. Sarvepalli Radhakrishnan, who was India's second Vice President. So ಇಲ್ಲಿ ಗಮನಿಸಿ, you have to select the statements which are not correct. ಅಂದ್ರೆ ತಪ್ಪಾಗಿರುವಂತ ಸ್ಟೇಟ್ಮೆಂಟ್ ಅನ್ನಲ್ಲಿ ನೀವು ಆಯ್ಕೆ ಮಾಡ್ಕೊಬೇಕು. Yes. Which of the option is right? ಸೊ ಪ್ರೀಮಿಯರ್ ಅನ್ನು ವಾಚ್ ಮಾಡುವಂತ ನಮ್ಮ ವಿದ್ಯಾರ್ಥಿಗಳು ಖಂಡಿತವಾಗಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ನೀವು ಯಾರೆಲ್ಲ ನಮ್ಮ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಈ ಕ್ವೆಶನ್ಸ್ ಗಳನ್ನ ಅಟೆಂಪ್ಟ್ ಮಾಡ್ತೀರಾ, ಹೆಚ್ಚಿನವರಿಗೆ ಒಂದು ಐಡಿಯಾ ಸಿಗ್ತದೆ. ಸೊ ಹಾಗಾಗಿ ಈ ಕ್ವೆಶನ್ಸ್ ಗಳನ್ನು ನೀವು 90% ಸರಿಯಾಗಿ ಉತ್ತರಿಸ್ತೀರಾ. ಸೊ ಆ ಹಿನ್ನೆಲೆಯಲ್ಲೇ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕ್ವೆಶನ್ಸ್ ಗಳನ್ನು ಹಾಕ್ತಾ ಇರೋದು. ಸೊ ಒಂದು ರೀತಿ ನಿಮ್ಮಲ್ಲಿ ಪ್ರಿಪೇರ್ಡ್ನೆಸ್ ಬರಲಿ ನಮ್ಮ ಸ್ಟೂಡೆಂಟ್ಸ್ ಗಳಲ್ಲಿ, ಒಂದು ರೀತಿ ಕೋರಿಲೇಷನ್ ಅಥವಾ ಒಂದು ರೀತಿ ಕನೆಕ್ಟಿವಿಟಿ ಬರಲಿ ಪ್ರತಿ ಸ್ಟೇಟ್ಮೆಂಟ್ ಗಳಲ್ಲಿ ಅಂತ ಹೇಳಿಬಿಟ್ಟೆ ನಾವು ಕ್ವೆಶನ್ಸ್ ಗಳನ್ನು ಹಾಕುವಂಥದ್ದು. ಓಕೆ, ಸೊ ಇಲ್ಲಿ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ಸ್ ಗೆ ಸಂಬಂಧಿಸಿದಾಗೆ ಕರೆಕ್ಟ್ ಆಪ್ಷನ್ ಡಿ, ಅಂದ್ರೆ 3 ಸ್ಟೇಟ್ಮೆಂಟ್ಸ್ ಗಳು ತಪ್ಪು. ಕೆಲವು ಸ್ಟೇಟ್ಮೆಂಟ್ಸ್ ಗಳೇ ಅರ್ಧಂಬರ್ಧ ಅಂದ್ರೆ ಅರೆಬರೆಯಾಗಿ ಕೆಲವು ಸರಿ ಇದ್ರೆ ಇನ್ನು ಪೂರ್ತಿಯಾಗಿ ತಪ್ಪಾಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, 5th ಸೆಪ್ಟೆಂಬರ್ ಕರೆಕ್ಟ್, ಹೌದಾ ಅಲ್ವಾ? ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5. ಆದ್ರೆ ಇದನ್ನು ಭಾರತದ ಪ್ರಧಾನಮಂತ್ರಿ ನೀಡುವಂಥದ್ದಲ್ಲ, ಬದಲಾಗಿ ಭಾರತದ ರಾಷ್ಟ್ರಪತಿಯವರು ನೀಡುವಂಥದ್ದು. ಹಾಗೆ ಈ ಪ್ರಶಸ್ತಿಗೆ ಸಂಬಂಧಿಸಿದಾಗೆ ಬೆಳ್ಳಿ ಪದಕ, ಪ್ರಮಾಣ ಪತ್ರ ಮತ್ತು ರೂಪಾಯಿ 5 ಲಕ್ಷ ಅಲ್ಲ, ಬದಲಾಗಿ ರೂಪಾಯಿ 50,000 ನಗದು ಬಹುಮಾನ. ಸೊ ಹಾಗಾಗಿ ಇದು ಕೂಡ ಇಲ್ಲಿ ತಪ್ಪಾಗಿದೆ. ಹಾಗೇನೆ ಭಾರತದ 2ನೇ ಉಪರಾಷ್ಟ್ರಪತಿ ಆಗಿದ್ದ ನಮ್ಗೆಲ್ಲರಿಗೆ ಗೊತ್ತಿದೆ, ಹೌದಾ? ಇಟ್ ಈಸ್ ಅಬ್ಸರ್ವ್ಡ್ ಇನ್ ಆನರ್ ಆಫ್ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ಸ್ ಬರ್ತ್ಡೇ. ಆದ್ರೆ ನೋಡಿ, ಈ ರೀತಿಯಾಗಿ ಕೊಡುವಾಗ ನಮ್ಗೆ ಎಷ್ಟು ಗೊಂದಲ ಉಂಟಾಗ್ತದೆ. ಸೊ ಇಲ್ಲಿ ಗಮನಿಸಿದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಯಾಕೆ ತಪ್ಪು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅವರ ಬರ್ತ್ ಆನಿವರ್ಸರಿಯನ್ನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಟೀಚರ್ಸ್ ಡೇ ಆಗಿ, ಇನ್ ಆನರ್ ಆಗಿ ಅವರದು. ಬಟ್ ಅವರು ಭಾರತದ 2ನೇ ರಾಷ್ಟ್ರಪತಿ ಅಲ್ಲ, ಬದಲಾಗಿ ಅವರು ಮೊದಲನೇ ಉಪರಾಷ್ಟ್ರಪತಿ ಆಗಿದ್ರು ಹಾಗೂ 2ನೇ ರಾಷ್ಟ್ರಪತಿ ಆಗಿದ್ದವರು. He was the first vice president and the second president of India. So all the 3 statements are wrong. So ಹಾಗಾಗಿ ಇಲ್ಲಿ option D here is the right answer. So I hope so ನಿಮಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ. So ಇಲ್ಲಿ ನೀವು ಗಮನಿಸಬಹುದು. So the purpose of National Teachers Award is to celebrate the unique contribution of some of the finest teachers in the country and to honor those teachers who through their commitment have not only improved the quality of education but also enriched the lives of their students. And the awards are conferred by the President of India on 5th September. So statement 1 is not correct. The award consists of a silver medal, a certificate and a cash prize of rupees 50,000. So statement 2 also is not correct. Teachers Day is celebrated annually on 5th September since 1962, honors the contribution of educators including the teachers, researchers and the professors in India.
And Dr. Sarvepalli Radhakrishnan, the President of India at that time, suggested observing his birthday as Teachers' Day in response to the students' request for celebration. He served as the first Vice President of India from 1952 to 62 and the second President of India from 1962 to 67. So statement 3 also is not correct. So ಯಾಕೆ ಕರೆಕ್ಟ್ ಇಲ್ಲ ಅಂತ ನಿಮಗೆ ಈಗ ಇಲ್ಲಿ ತಿಳಿದಿದೆ. ಈಗ ಎರಡನೇ ಪ್ರಶ್ನೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ್ಗೆ ರಿಲೇಟೆಡ್ ಆಗಿ. So the awards are to be announced annually on the National Technology Day, that is 11th May, and awarded on National Space Day, that is 23rd August. Second, the constituent awards of Rashtriya Vigyan Puraskar comprises a certificate, a medal, and a cash prize. Third, persons of Indian origin or PIOs are not eligible for either the Vigyan Ratna or Vigyan Team Awards under the Rashtriya Vigyan Puraskar. Again, which of the following statements are not correct? ಇಲ್ಲಿ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನು ನೀವು ಆಯ್ಕೆ ಮಾಡಬೇಕು. ಓಕೆ, ಇಲ್ಲಿ ಸರಿ ಉತ್ತರ ಆಪ್ಷನ್ ಬಿ. ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ಗಳು ತಪ್ಪಾಗಿವೆ. ಯಾಕೆ ಅಂತ ಹೇಳಿದ್ರೆ ಮೊದಲನೇ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಕರೆಕ್ಟ್. ಈ ಒಂದು ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂದರೆ ಮೇ 11ರಂದು ಘೋಷಿಸಲಾಗುವಂಥದ್ದು. ಹಾಗೂ ಇದನ್ನು ಕೊಡುವಂಥ ದಿನ ಅಂದರೆ ಆಕ್ಚುಲಿ ತಾರೀಕು ನಾಳೆಲ್ಲ ನಾಡ್ದು ಅಂದರೆ 23rd August ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಥವಾ ನ್ಯಾಷನಲ್ ಸ್ಪೇಸ್ ಡೇ ದಿವಸ ಇದನ್ನು ಅವಾರ್ಡ್ ಮಾಡುವಂಥದ್ದು, ಘೋಷಣೆ ಮಾಡುವಂಥದ್ದು ಆನ್ May 11th. ಓಕೆ, ಇದೊಂದು ನೀವು ನೆನಪಿಡಬೇಕು. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರದ ಘಟಕ ಪ್ರಶಸ್ತಿಗಳು ಪ್ರಮಾಣ ಪತ್ರ, ಪದಕ ಮತ್ತು ನಗದು ಬಹುಮಾನವನ್ನು ಒಳಗೊಂಡಿರ್ತದೆ. ಇದು ರಾಂಗ್. ಇಲ್ಲಿ ನಗದು ಬಹುಮಾನವನ್ನು ಇದು ಒಳಗೊಂಡಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗೇನೆ ಭಾರತೀಯ ಮೂಲದ ವ್ಯಕ್ತಿಗಳು ಇವರು ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಡಿಯಲ್ಲಿ ವಿಜ್ಞಾನ್ ರತ್ನಕ್ಕೆ ಇವರು ಅರ್ಹರಾಗಿರ್ತಾರೆ. ಆದರೆ ವಿಜ್ಞಾನ್ ತಂಡ ಅಂದ್ರೆ ಟೀಮ್ ವಿಜ್ಞಾನ್ ಪುರಸ್ಕಾರ್ನ ಒಂದು ಭಾಗದಲ್ಲಿ ಅವರಿಗೆ ಅರ್ಹರಾಗುವುದಿಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಥವಾ ಅದರ ನಾಮಿನೇಷನ್ಗೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿರ್ತದೆ. ಇದನ್ನು ನಾವು ನೀಟಾಗಿ ಎಕ್ಸ್ಪ್ಲನೇಷನ್ ಅಲ್ಲಿ ಡಿಸ್ಕಸ್ ಮಾಡುವ. ಸೊ ಹಾಗಾಗಿ ಇಲ್ಲಿ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಇಲ್ಲಿ ಗಮನಿಸಿ, ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಈಗ the central government has decided to introduce 56 prizes under the category of the ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ 56 ಈ ಒಂದು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಲ್ಲಿ 3 ವಿಜ್ಞಾನ್ ರತ್ನ ಅಂತ ಹೇಳಿ, 25 ವಿಜ್ಞಾನ್ ಶ್ರೀ ಹಾಗೂ 25 ಯುವ ವಿಜ್ಞಾನ್ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಹಾಗೂ 3 ವಿಜ್ಞಾನ್ ಟೀಮ್ ಅವಾರ್ಡ್ಸ್ ಅಂತ ಹೇಳಿಬಿಟ್ಟು, ಅಂದ್ರೆ 3 ವಿಜ್ಞಾನ ತಂಡ ಪ್ರಶಸ್ತಿಗಳು, ಒಂದು ತಂಡಕ್ಕೆ ಕೊಡುವಂತ ಪ್ರಶಸ್ತಿ. ಸೊ ಇದನ್ನು ಬೇಸಿಕಲಿ ನಮ್ಮ ದೇಶದ ವಿಜ್ಞಾನಿಗಳಿಗೆ ಕೊಡುವಂತ ಒಂದು ಪ್ರಶಸ್ತಿ. ಹಾಗೂ ಆಗ್ಲೇ ಹೇಳಿದಾಗೆ 11ನೇ ಮೇ ಅಂದು ಇದು ಪ್ರತಿ ವರ್ಷ ಅದನ್ನು ಅವಾರ್ಡ್ ಮಾಡ್ತಾ ಅಂದ್ರೆ ಅದನ್ನು ಘೋಷಣೆ ಮಾಡ್ತಾರೆ. ಹಾಗೂ ಅದನ್ನು ಅವಾರ್ಡ್ ಮಾಡುವಂತದ್ದು ಪ್ರತಿ ವರ್ಷ 23ನೇ ಆಗಸ್ಟ್. ಸೊ ಈ ವರ್ಷ ಕೂಡ 23ನೇ ಆಗಸ್ಟ್ ಅದನ್ನು ಅವಾರ್ಡ್ ಮಾಡ್ತಾರೆ. ಸೊ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್. ಈಗ ಪದ್ಮ ಪ್ರಶಸ್ತಿಯ ಹಾಗೆ ಈ ಪ್ರಶಸ್ತಿಯಲ್ಲಿ ಯಾವುದೇ ರೀತಿಯ ನಗದು ಬಹುಮಾನ ಇದು ಒಳಗೊಂಡಿರುವುದಿಲ್ಲ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಕ್ಯಾಶ್ ಕಾಂಪೊನೆಂಟ್ ಲೈಕ್ ದ ಪದ್ಮ ಅವಾರ್ಡ್ಸ್. ಹಾಗೆಯೇ ದ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಶಲ್ ಬಿ ಗಿವನ್ ಇನ್ 13 ಸೈನ್ಸ್ ರಿಲೇಟೆಡ್ ಡೊಮೇನ್ಸ್. ಸೊ 13 ಬೇರೆ ಬೇರೆ ವಿಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು. ಹಾಗೂ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಈ ಒಂದು ವಿಶೇಷ ರೀತಿ ಅಂದ್ರೆ ಈ ಒಂದು ಅವಾರ್ಡ್ಗಳಿಗೆ ಅವರು ಅರ್ಹರಿರ್ತಾರೆ. ಅಂದ್ರೆ ಇದರ ಅರ್ಥ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ, ವಿಜ್ಞಾನ್ ರತ್ನ, ವಿಜ್ಞಾನ್ ಶ್ರೀ ಮತ್ತು ಯುವ ವಿಜ್ಞಾನ್ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗೆ ಅವರು ಅರ್ಹತೆಯನ್ನು ಹೊಂದಿರ್ತಾರೆ. ಯಾರು? ಭಾರತ ಮೂಲದ ವ್ಯಕ್ತಿಗಳು. ಆದರೆ ಈ ವಿಜ್ಞಾನ್ ಟೀಮ್ ಅವಾರ್ಡ್ ಇದೆಯಲ್ಲ, ಅಂದ್ರೆ ಅದಕ್ಕೆ ಏನ್ ಹೇಳುದು, ವಿಜ್ಞಾನ ಟೀಮ್ ಅಂದ್ರೆ ಒಂದು ಟೀಮಿಗೆ ಕೊಡುವಂತ ಅವಾರ್ಡ್ಗೆ ಅವರು ಎಲಿಜಿಬಲ್ ಆಗುವುದಿಲ್ಲ. ಸೊ ಹಾಗಾಗಿ ಅಲ್ಲಿ ಸ್ಟೇಟ್ಮೆಂಟ್ 3 ನಮ್ದು ತಪ್ಪಾಗಿದೆ. ಯಾಕೆ ಹೇಳಿ ತಪ್ಪಾಗಿದೆ? ಗಮನಿಸಿ, ಇಲ್ಲಿ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಆರ್ ನಾಟ್ ಎಲಿಜಿಬಲ್ ಫಾರ್ ಐದರ್ ವಿಜ್ಞಾನ್ ರತ್ನ ಆರ್ ವಿಜ್ಞಾನ್ ಟೀಮ್ ಅವಾರ್ಡ್ಸ್ ಅಂತ ಇದೆ. ವಿಜ್ಞಾನ್ ರತ್ನ ಅವಾರ್ಡ್ಸ್ಗೆ ಅವರಿಗೆ ಎಲಿಜಿಬಿಲಿಟಿ ಇದೆ, ಬಟ್ ವಿಜ್ಞಾನ್ ಟೀಮ್ ಅವಾರ್ಡ್ಸ್ಗೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ತಪ್ಪಾಗಿರುವಂತದ್ದು. ಹಾಗೇನೆ the nominations for Rashtriya Vigyan Puraskar 2024 are invited on award portal of Ministry of Home Affairs. Is it clear? ಹಾಗೆ ಇನ್ನೊಂದು ಮಾಹಿತಿ ಇದೆ. ಈ ಅವಾರ್ಡ್ನ
ಪ್ರತಿಷ್ಠಾನವನ್ನು ಈ ವರ್ಷ ಜನವರಿ 2024ಗೆ ಅದನ್ನು ಘೋಷಣೆ ಮಾಡಿರುವುದು. ಘೋಷಣೆ ಅಂದರೆ ಫ್ರಮ್ ದಿಸ್ ಇಯರ್ ಆನ್ವರ್ಡ್ಸ್ ಈ ಅವಾರ್ಡ್ ಅನ್ನು ಅವರು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಹಾಗೂ ಆ ಅವಾರ್ಡ್ಸ್ ಆ ಲಿಸ್ಟ್ ಅನ್ನು ಆಲ್ರೆಡಿ ಮೇ 11ಕ್ಕೆ ಅನೌನ್ಸ್ ಮಾಡಿ ಈಗ 23ನೇ ಆಗಸ್ಟ್ 2024ಗೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ಅದನ್ನು ಕೊಡ್ತಾರೆ. ಸೊ ಆ ಒಂದು ಪ್ರಶಸ್ತಿಯನ್ನು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಕೊಡುವಂಥದ್ದು. ಹಾಗೆಯೇ ಪ್ರಾಯರ್ ಟು ದ ಅನೌನ್ಸ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಫ್ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ, ಈ ಅಂದ್ರೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಗಿಂತ ಮುನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸರಿಸುಮಾರು 300 ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳಿತ್ತು. ಅದು ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ಬೇರೆ ಬೇರೆ ರೀತಿಯ ಬಾಡೀಸ್ಗಳ ಅಡಿಯಲ್ಲಿ ಸರಿಸುಮಾರು 300 ಈ ರೀತಿಯ ಪ್ರಶಸ್ತಿಗಳಿತ್ತು. ಹಾಗೂ ಆ 300 ಪ್ರಶಸ್ತಿಗಳಲ್ಲಿ ತುಂಬಾ ಹೆಸರುವಾಸಿ ಅಥವಾ ತುಂಬಾನೇ ಪ್ರತಿಷ್ಠಿತ ಪ್ರಶಸ್ತಿ ಅಂತ ಹೇಳಿದ್ರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ. ಅದು CSIR ಅವರು ಸರಿಸುಮಾರು 1958 ಇಂದ ಕೊಡ್ತಾ ಬರ್ತಾ ಇದ್ದಾರೆ. ಹಾಗೂ ಈ SSB ಅವಾರ್ಡ್ ಇದೆಯಲ್ಲ, ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ಕೂಡ ಇದು ರೂಪಾಯಿ 5 ಲಕ್ಷ ಮತ್ತು ಆ ವ್ಯಕ್ತಿಗೆ ಅಥವಾ ವ್ಯಕ್ತಿಗೆ ಆಸ್ ಲಾಂಗ್ 15,000 ಅವರಿಗೆ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇರುವ ತನಕ ಒಂದು ಸ್ಪೆಷಲ್ ಮಂತ್ಲಿ ಅಲವೆನ್ಸ್ ಆಗಿ ಕೂಡ ಅವರಿಗೆ ಕೊಡ್ತಾ ಇದ್ರು. ಆದ್ರೆ ಈ ವರ್ಷದಿಂದ ಏನು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅವಾರ್ಡ್ ಅನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಈ 300 ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳನ್ನೆಲ್ಲ ಸ್ಕ್ರಾಪ್ ಮಾಡಿದೆ. ಹಾಗೂ ಕೇವಲ ಒಂದೇ ಒಂದು ಪ್ರಶಸ್ತಿಯನ್ನು ಈಗ ಬಾಕಿ ಇಟ್ಟಿದೆ. ಅದು ಯಾವುದು ಅಂತ ಹೇಳಿದ್ರೆ ಒಂದು ವಿಜ್ಞಾನ ಪುರಸ್ಕಾರ ಪ್ರಶಸ್ತಿ, ಎಲ್ಲವನ್ನು ಕೂಡ ಅದರಡಿಯಲ್ಲೇ ತಂದಿದ್ದಾರೆ. ಹಾಗೂ ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಹೋಮಿ ಜೆ ಬಾಬಾ ಅವರ ಹೆಸರಲ್ಲಿರುವಂತಹ ಒಂದು ಪ್ರಶಸ್ತಿಯನ್ನು ಮಾತ್ರ ಈಗ ಸಪರೇಟ್ ಆಗಿ ಇಟ್ಕೊಂಡಿದ್ದಾರೆ. ಹಾಗೂ ಇದಕ್ಕೆ ಸಂಬಂಧಿಸಿದಾಗೆ ಕ್ಯಾಶ್ ಕಾಂಪೊನೆಂಟ್ಗಳನ್ನೆಲ್ಲ ಕೂಡ ಅದನ್ನು ಡಿಸ್ಪರ್ಸ್ ಮಾಡಿದ್ದಾರೆ, ಅಂದ್ರೆ ಅದನ್ನೆಲ್ಲ ಡಿಸ್ಪೆನ್ಸ್ ಮಾಡಿದ್ದಾರೆ. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಸೊ ಇದು ಬೇಸಿಕಲಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಂತ ಹೇಳುವಂತ ಈ ಪ್ರಶಸ್ತಿ ಬೇಸಿಕಲಿ ಈ ವರ್ಷದಿಂದ ಪ್ರಾರಂಭ ಆಗುವಂಥದ್ದು. ಸೊ ಜನವರಿಯಲ್ಲಿ ಘೋಷಣೆ ಆಗಿದೆ, ಮೇ 11ಗೆ ಆಲ್ರೆಡಿ ಹೆಸರುಗಳನ್ನು ಅನೌನ್ಸ್ ಮಾಡಿದ್ದಾರೆ, 23ನೇ ಆಗಸ್ಟ್ ಅದನ್ನು ಅವಾರ್ಡ್ ಮಾಡ್ತಾರೆ. ಈಗ ಮೂರನೇ ಕ್ವೆಶ್ಚನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಬ್ರೇಕ್ ಥ್ರೂ ಪ್ರೈಸ್. ಬ್ರೇಕ್ ಥ್ರೂ ಪ್ರಶಸ್ತಿ, ಬಹುಮಾನ ಅಂತ ಬರೋದಿಲ್ಲ ಇಲ್ಲಿ, ಸಾರಿ, ಬ್ರೇಕ್ ಥ್ರೂ ಪ್ರಶಸ್ತಿಗೆ ಸಂಬಂಧಿಸಿದ 2 ಹೇಳಿಕೆಗಳಿವೆ. Often dubbed as the Oscars of Science, these awards were founded by the Bill and Melinda Gates Foundation. ಎರಡನೇದು, these prizes aim to honor outstanding individuals who have made transformative contributions in fundamental science. So ಇಲ್ಲಿ ಕೂಡ ಅಷ್ಟೇ, which of the following statements are not correct? ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ 1. ಓಕೆ, ಈ ಬ್ರೇಕ್ ಥ್ರೂ ಪ್ರಶಸ್ತಿ ಅಂತ ಹೇಳುವಂತ ಪ್ರಶಸ್ತಿ, ಇದನ್ನು ಆಸ್ಕರ್ಸ್ ಆಫ್ ಸೈನ್ಸ್ ಅಂತ ಹೇಳ್ತಾರೆ. ಬಟ್ ಡೆಫಿನೆಟ್ಲಿ ಇದನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ದು ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅಲ್ಲ. ಬ್ರೇಕ್ ಥ್ರೂ ಪ್ರೈಸಸ್ಗೆ ಆಸ್ಕರ್ಸ್ ಆಫ್ ಸೈನ್ಸ್ ಅಂತ ಹೇಳುವಂತ ಒಂದು ಹೆಸರಿದೆ, ರೈಟ್, ಬಟ್ ನಾಟ್ ಫೌಂಡೆಡ್ ಬೈ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್. ಹಾಗೂ ಈ ಬಹುಮಾನ ಅಥವಾ ಪ್ರಶಸ್ತಿಗಳು ಮೂಲಭೂತ ವಿಜ್ಞಾನಗಳಲ್ಲಿ, ಫಂಡಮೆಂಟಲ್ ಸೈನ್ಸಸ್ಗಳಲ್ಲಿ ಕೆಲವೆಲ್ಲ ಪರಿವರ್ತಕ ಕೊಡುಗೆಗಳನ್ನು ನೀಡಿದ ಅತ್ಯುತ್ತಮ ವ್ಯಕ್ತಿಗಳನ್ನು ಗೌರವಿಸುವಂತ ಗುರಿಯನ್ನು ಇದು ಹೊಂದಿದೆ. ಸೊ ಹಾಗಾಗಿ ತಪ್ಪಾಗಿರುವಂತ ಸ್ಟೇಟ್ಮೆಂಟ್ ಎಷ್ಟು ಅಂತ ಹೇಳಿದ್ರೆ ಅದು ಆಪ್ಷನ್ A, 1 ಓನ್ಲಿ. ಸೊ ಬ್ರೇಕ್ ಥ್ರೂ ಪ್ರೈಸ್ ಅಂತ ಹೇಳುವಂತ ಈ ಪ್ರಶಸ್ತಿ 2012ರಂದು ಈ ಸಿಲಿಕಾನ್ ವ್ಯಾಲಿ ಫಿಗರ್ಸ್, ಯೂರಿ ಮಿಲ್ನರ್ ಇರ್ಬೋದು, ಮಾರ್ಕ್ ಝಕರ್ಬರ್ಗ್ ಇರ್ಬೋದು, ಫೇಸ್ಬುಕ್ನ ಪ್ರಿಸಿಲ್ಲಾ ಚಾನ್ ಇರ್ಬೋದು, ಹಾಗೆಯೇ ಗೂಗಲ್ನ ಸರ್ಜಿ ಬ್ರಿನ್ ಇರ್ಬೋದು. ಸೊ ಇವರು ಇದನ್ನು ಹುಟ್ಟು ಹಾಕಿದವರು. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಮೆಲಿಂಡಾ ಮತ್ತು ಗೇಟ್ಸ್ ಫೌಂಡೇಶನ್ ಅಂತೂ ಅಲ್ವೇ ಅಲ್ಲ. ಸೊ ಬ್ರೇಕ್ ಥ್ರೂ ಪ್ರೈಸಸ್ ಅಂತ ಹೇಳುವಂತ ಈ ಪ್ರಶಸ್ತಿ ಆರಂಭಗೊಂಡಿರೋದು 2012 ಅಲ್ಲಿ. ಹಾಗೂ ಎರಡನೇ ಸ್ಟೇಟ್ಮೆಂಟ್ ಹೇಳಿದಾಗೆ, ದ ಪ್ರೈಸ್ ಏಮ್ ಟು ಆನರ್ ಔಟ್ಸ್ಟ್ಯಾಂಡಿಂಗ್ ಇಂಡಿವಿಜುವಲ್ಸ್ ಹೂ ಹ್ಯಾವ್ ಮೇಡ್ ಟ್ರಾನ್ಸ್ಫಾರ್ಮೇಟಿವ್ ಕಾಂಟ್ರಿಬ್ಯೂಷನ್ಸ್ ಇನ್ ಫಂಡಮೆಂಟಲ್ ಅಂಡ್ ಪ್ಯೂರ್ ಸೈನ್ಸಸ್ like life sciences, mathematics and fundamental physics. So statement 2 is definitely correct. ಹಾಗೂ the breakthrough prizes are awarded in distinct categories including life sciences, fundamental physics and also mathematics. So biology, genetics, medicine, fundamental physics. ಸೊ ಈ ಭಾಗಗಳಲ್ಲಿ ಮೂಲಭೂತ ವಿಜ್ಞಾನದಲ್ಲಿ ಒಂದು ರೀತಿ ವಿಶೇಷ ಸಂಶೋಧನೆ ಮಾಡಿದಂಥ ವ್ಯಕ್ತಿಗಳಿಗೆ, ಪರಿವರ್ತಕ ಕೊಡುಗೆಗಳನ್ನು ನೀಡಿದಂಥ ವ್ಯಕ್ತಿಗಳಿಗೆ ಗೌರವಿಸುವ ಗುರಿಯನ್ನು ಇದು ಹೊಂದಿರುವಂಥದ್ದು. ಸೊ ಇದ್ರ ಉದ್ದೇಶ ಕೂಡ ನೀವು ಗೊತ್ತಿರಬೇಕು. ಹಾಗೂ ಈ ಪ್ರಶಸ್ತಿಯನ್ನು ಪಡೆದವರಿಗೆ $3 ಮಿಲಿಯನ್ ಪ್ರೈಸ್ ಮನಿ ಆಗಿ ಸಿಗ್ತದೆ. ಹಾಗೂ 2012ರಂದು ಇದು ಇನ್ಸ್ಟಿಟ್ಯೂಟ್ ಆಗಿದೆ. ಹಾಗಿದ್ರೆ ನಮ್ಮ ಭಾರತೀಯರಿಗೆ ಯಾರಿಗಾದ್ರೂ ಸಿಕ್ಕಿದ ಈ ಪ್ರಶಸ್ತಿ?
ಭಾರತೀಯ ಮೂಲದ ವ್ಯಕ್ತಿಗಳಾದಂಥ ಅಶೋಕ್ ಸೇನ್ ಅಂತ ಹೇಳುವವರಿಗೆ 2012ರಲ್ಲಿ ಸಿಕ್ಕಿರುವಂಥದ್ದು. ಇವರು he has done a wonderful work on string theory which contributes to the understanding of string duality and the nature of black holes in string theory. ಅರ್ಥ ಆಯ್ತಲ್ಲ. ಇನ್ನೊಂದು ಕುಮ್ರನ್ ವಾಫಾ ಅಂತ ಹೇಳುವವರು, ಇವರು ಕೂಡ 2017. ಒರಿಜಿನಲಿ ಅವರು ಇರಾನ್ನವರಾದರೂ ಕೂಡ ಇವರಿಗೆ ಇಂಡಿಯನ್ ಡಿಸೆಂಟ್ ಅಥವಾ ಲೀನಿಯೇಜ್ ಇದೆ ಥ್ರೂ ಮ್ಯಾರೇಜ್. ಸೊ ಹಾಗಾಗಿ ಯು ಕಾಂಟ್ ಕನ್ಸಿಡರ್ ದಮ್ ಆಸ್ ಇಂಡಿಯನ್ಸ್, ಬಟ್ ಅವರಿಗೆ ಇಂಡಿಯನ್ ಒಂದು ರೀತಿಯ ಏನು ಹೇಳೋದು ಡಿಸೆಂಟ್ ಇರುವ ಕಾರಣ. ಹಾಗೂ he was awarded the breakthrough prize in fundamental physics in 2017. He also has done transformative advances in quantum field theory, string theory and quantum gravity. ಈಗ 4ನೇ ಪ್ರಶ್ನೆ, ಇದು ಭಾರತ ರತ್ನ ಪ್ರಶಸ್ತಿಗಳಿಗೆ ಸಂಬಂಧಿಸಿದ ಹಾಗೆ. another interesting set of questions. Established in 1954, it is India's top civilian honor that recognizes outstanding service without considering the race, occupation, position or gender. The second, the award is limited to achievements in the arts, literature, science and public services. Third, the number of Bharat Ratna awards is restricted to a maximum of 3 in a particular year. So, how many of them are correct? ಇಲ್ಲಿ ಸರಿಯಾಗಿರುವಂತಹ ಹೇಳಿಕೆಯನ್ನು ನೀವು ಆಯ್ಕೆ ಮಾಡಬೇಕು. Okay, for this the right answer is option B, that is only 2 statements are right. ಹಾಗಿದ್ರೆ ಯಾವುದೆಲ್ಲ ಕರೆಕ್ಟ್ ಆಗಿರುವಂತದ್ದು? ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಡೆಫಿನೆಟ್ಲಿ ಕರೆಕ್ಟ್. ಇದು ಭಾರತ ರತ್ನ 1954ರಲ್ಲಿ ಇದು ಇನ್ಸ್ಟಿಟ್ಯೂಟ್ ಮಾಡಲಾಯಿತು. ಜನಾಂಗ, ಉದ್ಯೋಗ, ಸ್ಥಾನ, ಲಿಂಗವನ್ನು ಪರಿಗಣಿಸದೆ ಅತ್ಯುತ್ತಮ ಸೇವೆಯನ್ನು ಗುರುತಿಸುವ ಇದೊಂದು ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಪ್ರಶಸ್ತಿಯು ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿನ ಸಾಧನೆಗಳಿಗೆ ಸೀಮಿತವಾಗಿದೆ. ಇದು ತಪ್ಪು. ಈ ಕ್ಷೇತ್ರಗಳಲ್ಲದೆ ಹೊಸದೊಂದು ಕ್ಷೇತ್ರವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ತಪ್ಪಾಗಿರ್ತದೆ. ಯಾವುದು ಅಂತ ಹೇಳಿ ಡಿಸ್ಕಸ್ ಮಾಡುವ. ಹಾಗೆಯೇ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆಯನ್ನು ನಿರ್ದಿಷ್ಟ ವರ್ಷದಲ್ಲಿ ಗರಿಷ್ಠ 3ಕ್ಕೆ ಸೀಮಿತಗೊಳಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದ ಗೈಡ್ಲೈನ್ಸ್ ಏನಿದೆ, ಮಾರ್ಗಸೂಚಿ ಏನಿದೆ, ನಿಯಮಾವಳಿಗಳೇನಿದೆ, ಅದರ ಪ್ರಕಾರ ವರ್ಷಕ್ಕೆ 3 ಜನರಿಗೆ ಮಾತ್ರ ಇದನ್ನು ಸೀಮಿತಗೊಳಿಸಲಾಗಿದೆ. ಆದರೆ ಇಲ್ಲಿಯವರೆಗೆ 2 ಬಾರಿ ಮಾತ್ರ ಅದು 3ಕ್ಕಿಂತ ಹೆಚ್ಚಾಗಿದೆ. ಸೊ ಅದನ್ನು ನಾವು ಏನು ಅಂತ ಹೇಳಿ ಮುಂದೆ ಡಿಸ್ಕಸ್ ಮಾಡುವ. ಸೊ ಇಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ಸ್ಗಳು ಕೇವಲ 2. ಸೊ ಆಪ್ಷನ್ ಬಿ. So established in 1954, it is India's top civilian honor that recognizes outstanding service without considering the race, occupation, position or gender. The award was originally limited to achievements in arts, literature, science and in public services. But ಡಿಸೆಂಬರ್ 2011ರಿಂದ ಗವರ್ಮೆಂಟ್ ಏನ್ ಮಾಡಿದೆ, ಇಟ್ ಹಸ್ ಎಕ್ಸ್ಪಾಂಡೆಡ್ ದ ಕ್ರೈಟೀರಿಯಾ ಟು ಇನ್ಕ್ಲೂಡ್ ಎನಿ ಫೀಲ್ಡ್ ಆಫ್ ಹ್ಯೂಮನ್ ಎಂಡೀವರ್. ಅಂದ್ರೆ ಮಾನವ ಪ್ರಯತ್ನಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಕ್ಷೇತ್ರವನ್ನು ಸೇರಿಸಲಿಕ್ಕೆ ಸರ್ಕಾರವು ಈ ಮಾನದಂಡವನ್ನು 2011ನೇ ಡಿಸೆಂಬರ್ಗೆ ಅದನ್ನು ವಿಸ್ತರಿಸಿದೆ. ಸೊ ಹಾಗಾಗಿ ಹೇಳಿಕೆ 2 ಸರಿಯಲ್ಲ. ಹಾಗೆಯೇ ಅದರ ನಿಯಮಾವಳಿ ಪ್ರಕಾರ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆಯನ್ನು ನಿರ್ದಿಷ್ಟ ವರ್ಷದಲ್ಲಿ ಕೇವಲ 3ಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಆದರೆ 2 ಬಾರಿ ಇದು ಕ್ರಾಸ್ ಆಗಿದೆ. ಅದು ಹೇಗೆ, ಯಾಕೆ ಅಂತ ಹೇಳಿ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಸೊ ದ ರೂಲ್ ಆಫ್ ಮ್ಯಾಕ್ಸಿಮಮ್ 3 awards in a year is a guideline for the ಭಾರತ ರತ್ನ. ಸೊ ಇದೊಂದು ಮಾರ್ಗಸೂಚಿ. ಬಟ್ ದ ರೂಲ್ ವಾಸ್ ಬ್ರೋಕನ್ ಫಾರ್ ದ ಫಸ್ಟ್ ಟೈಮ್ ಇನ್ 1999. ಸೊ 1999ರಲ್ಲಿ ಫಸ್ಟ್ ಟೈಮ್ 4 ಮಂದಿಗೆ ಇದನ್ನು ಕೊಡಲಾಯಿತು. ಯಾರಿಗೆಲ್ಲ? ಆವಾಗ ಜಯಪ್ರಕಾಶ್ ನಾರಾಯಣ್, ಅಮರ್ತ್ಯ ಸೇನ್, ಗೋಪಿನಾಥ್ ಬರ್ಡಲಾಯ್ ಮತ್ತು ರವಿಶಂಕರ್. ಹಾಗೆಯೇ 2024ರಲ್ಲಿ ಅಂದ್ರೆ ಈ ವರ್ಷ ಕೂಡ ಅಷ್ಟೇ ಭಾರತ ರತ್ನ, ಭಾರತದ ಈ ಒಂದು ಹೈಯೆಸ್ಟ್ ಸಿವಿಲಿಯನ್ ಆನರ್ ಅನ್ನು 5 ಮಂದಿ ಎಮಿನೆಂಟ್ ಪರ್ಸನಾಲಿಟೀಸ್ಗೆ ಕೊಟ್ಟಿದ್ದಾರೆ. ಕರ್ಪೂರಿ ಠಾಕೂರ್ ಇರ್ಬೋದು, ಮಾನ್ಕೊಂಬು ಅಂದ್ರೆ MS ಸ್ವಾಮಿನಾಥನ್, ಹಾಗೆಯೇ PV ನರಸಿಂಹರಾವ್, ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಚೌಧರಿ ಚರಣ್ ಸಿಂಗ್. So it is important to note that while rules set a general guideline, the final decision rests with the government, which can make exceptions when deemed necessary. ಅಂದ್ರೆ 3ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಆ ವರ್ಷಕ್ಕೆ ಅರ್ಹತೆ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಅನಿಸಿದಾಗ ಈ ರೀತಿಯ ಒಂದು ವಿಶೇಷ ಅನುಮೋದನೆ ಮೂಲಕ ಈ ಒಂದು ಕೊಡುವಂತ ಒಂದು ಸಾಧ್ಯತೆ ಇರುವಂತದ್ದು. ಸೊ ಇದು 2 ಬಾರಿ ಈ ರೀತಿ ಆಗಿದೆ, ಈ ವರ್ಷ ಮತ್ತು in the year 1999. ಬಟ್ ಮಾರ್ಗಸೂಚಿ ಪ್ರಕಾರ it is restricted only to 3 people. 5ನೇ ಪ್ರಶ್ನೆ. Consider the following statements about the Goldman Environmental Prize of 2024. Okay.
It is also known as a Green Nobel Award awarded by the Goldman Environmental Foundation. The prize was founded by Richard and Rhonda Goldman in 1989. Third, Ashok Shukla, a forest and tribal rights activist, has been awarded with this award for 2024. How many of the above statements are right? Okay, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಪ್ರಶಸ್ತಿ ಅಂತ ಹೇಳಿದ್ರೆ ಇದಕ್ಕೆ ಗ್ರೀನ್ ನೋಬೆಲ್ ಅವಾರ್ಡ್ ಅಂತ ಹೇಳುವಂತ ಹೆಸರು ಕೂಡ ಇದೆ. ಹಾಗೆಯೇ ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1989 and Ashok Shukla, tribal right activist and environmentalist, has been awarded with this award for 2024. ಸೊ ಇವರೇ ನೋಡಿ ಅಶೋಕ್ ಶುಕ್ಲಾ ಅಂತ ಹೇಳಿದವರು. ಇದನ್ನು ಕೇಳುವಂತ ಚಾನ್ಸಸ್ ಇದೆ, ಯಾಕಂದ್ರೆ ಇದು ಎನ್ವೈರನ್ಮೆಂಟಲ್ ರಿಲೇಟೆಡ್ ಆಗಿರುವಂತ ಪ್ರಶ್ನೆ ಕೂಡ ಬರುವ ಕಾರಣ ಭಾರತೀಯರು ಯಾರು ಅಂತ ಹೇಳುವಾಗ ಇದನ್ನು ಖಂಡಿತವಾಗಿ ನೀವು ಸರಿಯಾಗಿ ಅರ್ಥೈಸಿಕೊಳ್ಬೇಕು. The Goldman Environmental Prize is also known as a Green Nobel Award, which is awarded by the Goldman Environmental Foundation. So statement 1 is correct. And the prize was founded by Richard and Rhonda Goldman in 1989. So statement 2 is right. Ashok Shukla has been awarded the prestigious Goldman Environmental Prize in the year 2024 for his successful campaign that has saved 4.45 lakh acres of forest from 21 planned coal mines in Chhattisgarh's Hasdev Aranya region. So statement 3 is also correct. ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು ಡಿಯರ್ ಸ್ಟೂಡೆಂಟ್ಸ್. ಸೊ ಹೋಪ್ ಸೊ ನಿಮಗೆ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ತಯಾರಿಗೆ ಸಹಾಯ ಆಗಲಿಕ್ಕಿದೆ ಅಂತ ಹೇಳುವಂತ ಭರವಸೆಯೊಂದಿಗೆ ಇವತ್ತಿನ ಸೆಷನ್ ಅನ್ನು ನಾನು ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ವೆರಿ ವೆರಿ ನೈಸ್ ಡೇ.